ವಿವರವಾದಂಥ ವರದಿಯನ್ನು ತೋರಿಸ್ತೀನಿ. ರಾಜನಾಥ್ ಸಿಂಗ್ ಅವರ ಮಾತು, ವಿದೇಶಕ್ಕೆ ಭಾರತ ಈಗ ವಿದೇಶಗಳಿಗೆ ಕಳಿಸ್ತಾ ಇರುವಂತಹ ನಿಯೋಗದ ಸ್ವರೂಪ ಮತ್ತು ಕರ್ನಾಟಕದ ಶಾಸಕರ ಬಾಲಿಶ ಹೇಳಿಕೆ ಯಾವ ಸ್ವರೂಪದ್ದು ವರದಿಯಲ್ಲಿ ತೋರಿಸ್ತೀನಿ. ಪಾಕಿಸ್ತಾನವನ್ನು ಸುಮ್ಮನೆ ಬಿಡಲ್ಲ. ಈಗ ಪ್ರೊಬೆಷನ್ನಲ್ಲಿ ಇಟ್ಟಿದ್ದೇವೆ, ಸುಧಾರಿಸಿಕೊಂಡ್ರೆ ಸರಿ, ಇಲ್ಲಾಂದ್ರೆ ಮತ್ತೆ ಪಾಠ ಕಲಿಸ್ತೀವಿ. ಸಿಡಿಗುಂಡುಗಳಂತೆ ಇಂದು ಪಾಕಿಸ್ತಾನದ ಮೇಲೆ ಮಾತಿನಲ್ಲೇ ದಾಳಿ ನಡೆಸಿದ್ದಾರೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. हमने पाकिस्तान को बिहेवियर के आधार पर अभी प्रोबेशन पर रखा हुआ है. यदि उसका बिहेवियर सुधरता है तब तो ठीक, और यदि बिहेवियर में फिर से गड़बड़ी आती है तो उसको कड़े से कड़ा दंड दिया जाए. ಯಾವಾಗ ಭಾರತದಲ್ಲಿ ಪಹಲ್ಗಾಮ್ ದಾಳಿ ನಡೆಯಿತು, ಆವತ್ತೇ ಪಾಕಿಸ್ತಾನದ ಮುಖವಾಡ ಕಳಚಿಬಿತ್ತು. ಯಾವಾಗ 26 ಅಮಾಯಕರನ್ನ ಧರ್ಮ ನೋಡಿ ಕೊಂದ್ರು, ಆಗ್ಲೇ ಪಾಕಿಸ್ತಾನದ ಪಾಪದ ಕೊಡ ತುಂಬಿ ಹೋಯ್ತು. ಯಾವಾಗ ಪ್ರಧಾನಿ ಮೋದಿ ಉಗ್ರರು ಎಲ್ಲೇ ಇದ್ರು ಹುಡುಕಿ ಅವರ ಮಣ್ಣಲ್ಲೇ ಮಣ್ಣು ಮಾಡ್ತೀವಿ ಅಂದ್ರು, ಆಗ್ಲೇ ಪಾಕಿಸ್ತಾನ ನಿದ್ದೆ ಮಾಡೋದನ್ನೇ ಬಿಟ್ಟಿತ್ತು. ಯಾವಾಗ ಭಾರತೀಯ ವೀರ ಯೋಧರು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ನಾಗರಿಕರನ್ನ ಮುಟ್ಟದೆ ಉಗ್ರರನ್ನ ಕೊಂದು ಅವರ ಅಡಗುತಾಣಗಳನ್ನೇ ಧ್ವಂಸಗೈದು ಬಂದ್ರು, ಆಗ್ಲೇ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ ಜಗತ್ತಿಗೆ ತೋರಿಸಿದ್ದಾಯ್ತು. ಸಂಘರ್ಷದಲ್ಲಿ ನಾವೇ ಭಾರತಕ್ಕೆ ಪೆಟ್ಟು ಕೊಟ್ಟಿದ್ದೀವಿ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದ ಪಾಕಿಗಳಿಗೆ ಅವರು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿದ್ದ ಸ್ಥಳದಿಂದಲೇ ಭಾರತೀಯ ನಾಯಕರು ತಿರುಗೇಟು ಕೊಡುತ್ತಿದ್ದಾರೆ. ಆದಂಪುರ್ ವಾಯು ನೆಲೆಯಿಂದ ನಿಂತು ಪ್ರಧಾನಿ ಮೋದಿ ಪಾಕ್ ವಿರುದ್ಧ ಗರ್ಜಿಸಿದ್ರು. ಇದಾದ ಬಳಿಕ ಶ್ರೀನಗರದ ಏರ್ಬೇಸ್ನಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶತ್ರು ರಾಷ್ಟ್ರಕ್ಕೆ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಗುಜರಾತ್ನ ಭುಜ್ ವಾಯು ನೆಲೆಗೆ ತೆರಳಿ ಸೈನಿಕರಿಗೆ ರಾಜನಾಥ್ ಸಿಂಗ್ ಆತ್ಮಸ್ಥೈರ್ಯ ತುಂಬಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಳ್ಳದಿದ್ರೆ ಶಿಕ್ಷೆ ಫಿಕ್ಸ್. ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವರ ನೇರ ಸಂದೇಶ. ಸೈನಿಕರ ಜೊತೆಗಿನ ಸಂವಾದದ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್, ಇದುವರೆಗೂ ಆಗಿದ್ದು ಸ್ಯಾಂಪಲ್ ಅಷ್ಟೇ. ಪಾಕಿಸ್ತಾನ ಈಗಲೂ ತನ್ನ ನಡವಳಿಕೆ ಸರಿಪಡಿಸಿಕೊಳ್ಳದಿದ್ರೆ ಮುಂದಿದೆ ಮಾರಿ ಹಬ್ಬ ಅಂತ ಮಾತಿನಲ್ಲೇ ಕ್ಷಿಪಣಿ ಪ್ರಯೋಗ ಮಾಡಿದ್ದಾರೆ. ऑपरेशन सिंदूर अभी खत्म नहीं हुआ है. जो कुछ भी हुआ है वह सिर्फ एक ट्रेलर मात्र था. अब जब समय आएगा, जब भी सही समय आएगा तो हम पूरी पिक्चर भी दुनिया को दिखाएंगे. ಇನ್ನು ಕದನ ವಿರಾಮಕ್ಕೆ ಕಣ್ಣೀರಿಟ್ಟು ಗೋಗರದ ಪಾಕಿಸ್ತಾನ ತನಿಖೆಗೆ ಸಿದ್ಧ. ಭಯೋತ್ಪಾದನೆ ಮಟ್ಟ ಹಾಕಲು ಬದ್ಧ ಅಂತ ಆಮೇಲೆ 30 ವರ್ಷದಿಂದ ಉಗ್ರರನ್ನ ಸಾಕುತ್ತಿದ್ದೇವೆ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕೊಟ್ಟ ಹೇಳಿಕೆ ಪಾಕಿಸ್ತಾನ ಎಂಥ ಗುಳ್ಳೇನರಿ ದೇಶ ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿತ್ತು. ಪಾಕಿಗಳ ಬಾಗಿಂದಲೇ ಆಲ್ರೆಡಿ ಆ ದೇಶದ ಉಗ್ರನಂಟು ಜಗಜ್ಜಾಹೀರಾಗಿದೆ. ಆದರೆ ಇಷ್ಟಕ್ಕೆ ಭಾರತ ಸರ್ಕಾರ ಸುಮ್ಮನಾಗಿಲ್ಲ. ಪಾಕಿಸ್ತಾನದ ಗೋಸುಂಬೆ ಆಟವನ್ನ ಜಗತ್ತಿಗೆ ತೋರಿಸೋಕೆ ಮೋದಿ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದ್ದು ವಿದೇಶಾಂಗ ವ್ಯವಹಾರ ಸಂಸದೀಯ ನಿಯೋಗ ಕಳಿಸಲು ತೀರ್ಮಾನಿಸಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದಲ್ಲಿ ನಿಯೋಗ ರಚನೆ. ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಬಹುಪಕ್ಷ ನಿಯೋಗ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿಯ ಬಹುಪಕ್ಷಗಳ ನಿಯೋಗವನ್ನ ಮೋದಿ ನೇತೃತ್ವದ ಸರ್ಕಾರ ರಚನೆ ಮಾಡಿದೆ. ಸಂಸತ್ನ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿಯ ಅಧ್ಯಕ್ಷ ಶಶಿ ತರೂರ್ ನೇತೃತ್ವದಲ್ಲೇ ಈ ನಿಯೋಗವನ್ನು ರಚನೆ ಮಾಡಲು ಸರ್ಕಾರ ಮುಂದಾಗಿರುವುದು ವಿಶೇಷ. ಭಾರತದ ಈ ನಿಯೋಗ ವಿದೇಶಗಳಿಗೆ ತೆರಳಿ ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನ ಹಾಲೆರೆದು ಪೋಷಿಸುತ್ತಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಬಿಚ್ಚಿಡಲಿದೆ. 10 ದಿನಗಳವರೆಗೆ ಸುಮಾರು 8 ಪ್ರತ್ಯೇಕ ತಂಡಗಳಿರುವ ನಿಯೋಗ ಕಳಿಸಲು ಸರ್ಕಾರ ನಿರ್ಧರಿಸಿದೆ. ಪಾಕಿಸ್ತಾನ ಉಗ್ರರನ್ನ ಹೇಗೆ ಯಾರಿಗಾಗಿ ಸಲಹುತ್ತಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕು. ಉಗ್ರರನ್ನ ಪ್ರಚೋದಿಸಿ ಹೇಗೆ ಪಾಕ್ ದಾಳಿ ನಡೆಸುತ್ತಿದೆ ಅಂತ ವಿವರಿಸಬೇಕು. ಪಾಕಿಸ್ತಾನ ಉಗ್ರ ನೀತಿಗಳು ಜಗತ್ತಿಗೆ ಎಷ್ಟು ಅಪಾಯ ಅನ್ನೋದನ್ನ ಮನದಟ್ಟು ಮಾಡಬೇಕು. ಪಾಕ್ನಲ್ಲಿರುವ ನ್ಯೂಕ್ಲಿಯರ್ ಬಾಂಬ್ಗಳಿಂದ ಜಗತ್ತಿಗೆಷ್ಟು ಅಪಾಯವಿದೆ ಅನ್ನೋದನ್ನು ವಿಶ್ವಕ್ಕೆ ಮನವರಿಕೆ ಮಾಡಿಕೊಡಬೇಕಿದೆ. ವಿಶ್ವದ ಅನೇಕ ದೇಶಗಳು ಕೊಡುತ್ತಿರುವ ಆರ್ಥಿಕ ನೆರವುಗಳನ್ನ ಉಗ್ರರಿಗೆ ಹೇಗೆ ಬಳಸಿದ್ದಾರೆ ಪಾಕಿಸ್ತಾನದವರು ಅನ್ನೋದನ್ನ ಹೇಳೋದು. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಏಕೆ ನಿರ್ಣಾಯಕವಾಗಿತ್ತು, ಭವಿಷ್ಯದಲ್ಲಿ ಉಗ್ರರನ್ನ ಭಾರತ ಹೇಗೆ ಸದೆಬಡಿಯುತ್ತೆ ಅಂತಾನು ವಿವರಿಸೋ ಜೊತೆಗೆ ಪಾಕಿಸ್ತಾನವನ್ನ ಜಾಗತಿಕ ಭಯೋತ್ಪಾದನೆ ದೇಶ ಅಂತ ಘೋಷಣೆ ಮಾಡಿಸೋದಕ್ಕೆ ಒತ್ತಡ ಹಾಕಬೇಕು. ಅದೇ ಈ ನಿಯೋಗದ ಕೆಲಸ.
ಮೋದಿ ಸರ್ಕಾರ ರಚನೆ ಮಾಡಿರುವ ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿ ಬಹುಪಕ್ಷಗಳ ನಿಯೋಗದ ಸ್ವರೂಪವನ್ನು ನಿಮಗೆ ತೋರಿಸುತ್ತೇವೆ. ಹಾಗೂ ಇವರು ಯಾವ ದೇಶಗಳಿಗೆಲ್ಲ ಹೋಗಲು ತಯಾರಿ ಆರಂಭಿಸಿದ್ದಾರೆ ಎನ್ನುವುದನ್ನು ಗಮನಿಸಬೇಕು. ಒಟ್ಟು 40 ರಿಂದ 50 ಸಂಸದರಿರುವ 8 ಗುಂಪುಗಳ ನಿಯೋಗವನ್ನ ಮೋದಿ ಸರ್ಕಾರ ರೆಡಿ ಮಾಡ್ತಿದೆ. ಒಂದು ಟೀಮ್ನಲ್ಲಿ ಒಟ್ಟು 5 ರಿಂದ 6 ಸಂಸದರಿಗೆ ಸ್ಥಾನಮಾನ ನೀಡಲಾಗುತ್ತೆ. 22 ಮೇ 2025 ರಿಂದ 10 ದಿನ ಈ ನಿಯೋಗಗಳು ವಿದೇಶಿ ಪ್ರವಾಸಕ್ಕೆ ತೆರಳಲು ಸೂಚನೆ ಹೋಗಿದೆ. ಭಾರತದ ಪರ ನಿಂತ 5 ರಾಷ್ಟ್ರಗಳಿಗೆ ಈ ಸಂಸದೀಯ ಬಹುಪಕ್ಷಗಳ ನಿಯೋಗ ಮೊದಲು ಭೇಟಿ ನೀಡಲಿವೆ. 1 ಅಮೆರಿಕ, 2 ಬ್ರಿಟನ್, 3 ಫ್ರಾನ್ಸ್, 4 ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ್ರೆ ಬಾಕಿ 4 ಟೀಮ್ ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳಿಗೆ ಭೇಟಿ ನೀಡಲಿವೆ. ಈ ನಿಯೋಗದಲ್ಲಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು, ರಾಯಭಾರಿಗಳು ಇರ್ತಾರೆ. ವಿದೇಶಾಂಗ ತಜ್ಞರು, ವಿದೇಶಿ ಮಾಧ್ಯಮಗಳಿಗೂ ಆಹ್ವಾನ ನೀಡಲಾಗುತ್ತೆ ಅಂತ ಗೊತ್ತಾಗಿದೆ. ಒಟ್ಟಾರೆ ಜಗತ್ತಿನ ಮುಂದೆ ಪಾಕ್ ಬಣ್ಣ ಬಯಲು ಮಾಡುವುದು, ಭಯೋತ್ಪಾದಕರ ವಿರುದ್ಧ ಭಾರತದ ನಿಲುವು ತಿಳಿಸುವುದು ಈ ನಿಯೋಗಕ್ಕೆ ಕೊಟ್ಟಿರುವ ಜವಾಬ್ದಾರಿ. ಈಗಾಗಲೇ ಮೋದಿ ಸರ್ಕಾರ ಎಲ್ಲಾ ಪಕ್ಷಗಳ ಸಂಸದರ ಪಟ್ಟಿ ರೆಡಿ ಮಾಡಿದ್ದು, ಪಾಸ್ಪೋರ್ಟ್ ರೆಡಿ ಇಟ್ಕೊಳ್ಳಿ, ವಿದೇಶಿ ಪ್ರಯಾಣಕ್ಕೆ ಬೇಕಾಗಿರುವ ದಾಖಲೆಗಳನ್ನ ರೆಡಿ ಮಾಡಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ಯಂತೆ. ಹಾಗಿದ್ರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸಮಿತಿ ಬಹುಪಕ್ಷಗಳ ನಿಯೋಗದಲ್ಲಿರುವ ಪ್ರಮುಖರು ಯಾರ್ಯಾರು ಅಂತ ನೋಡೋಣ. ಶಶಿ ತರೂರ್ ಸಂಸದರು ಕಾಂಗ್ರೆಸ್ ಪಕ್ಷ, ಮನೀಶ್ ತಿವಾರಿ ಸಂಸದರು ಕಾಂಗ್ರೆಸ್ ಪಕ್ಷ, ಅಮರ್ ಸಿಂಗ್ ಸಂಸದರು ಕಾಂಗ್ರೆಸ್ ಪಕ್ಷ, ಪ್ರಿಯಾಂಕ್ ಚತುರ್ವೇದಿ ಎಐಸಿಸಿ ವಕ್ತಾರೆ, ಸಸ್ಮಿತ್ ಪಾತ್ರ ರಾಜ್ಯಸಭೆ ಸದಸ್ಯ ಬಿಜೆಡಿ, ಸುಪ್ರಿಯಾ ಸುಳೆ ಸಂಸದೆ ಎನ್ಸಿಪಿ ಸೆಕ್ಯುಲರ್, ಅಸಾದುದ್ದೀನ್ ಓವೈಸಿ ಸಂಸದರು ಎಐಎಂಐಎಂ, ಶ್ರೀಕಾಂತ್ ಶಿಂದೆ ಸಂಸದರು ಶಿವಸೇನೆ, ಡರೇಕ್ ಒಬ್ರೇನ್ ರಾಜ್ಯಸಭೆ ಸದಸ್ಯ ಟಿಎಂಸಿ, ಸಮೀಕ್ ಭಟ್ಟಾಚಾರ್ಯ ರಾಜ್ಯಸಭೆ ಸದಸ್ಯ ಬಿಜೆಪಿ, ಅನುರಾಗ್ ಠಾಕೂರ್ ಕೇಂದ್ರ ಸಚಿವ ಬಿಜೆಪಿ, ಡಿ ಪುರಂದೇಶ್ವರಿ ಸಂಸದರು ಬಿಜೆಪಿ. ಇವರ ಜೊತೆಗೆ ಜೆಡಿಯು, ಟಿಡಿಪಿ, ಸಮಾಜವಾದಿ ಪಕ್ಷದ ಸಂಸದರನ್ನು ಮೋದಿ ಸರ್ಕಾರ ನಿಯೋಗಕ್ಕೆ ಆಯ್ಕೆ ಮಾಡಿದೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರನ್ನೊಳಗೊಂಡ ನಿಯೋಗ ಇಂಗ್ಲೆಂಡ್ಗೆ ತೆರಳಿದ್ರೆ, ಅಸಾದುದ್ದೀನ್ ಓವೈಸಿ ಅವರನ್ನೊಳಗೊಂಡ ನಿಯೋಗ ಸೌದಿ ಅರೇಬಿಯಾ ಮತ್ತು ಕತಾರ್ಗೆ ತೆರಳುವ ಸಾಧ್ಯತೆ ಇದೆ. ಈ ಮಧ್ಯೆ ಭಾರತದಿಂದಲೇ ನೆರವು ಪಡೆದು ಭಾರತದ ಬೆನ್ನಿಗೆ ಚೂರಿ ಹಾಕಿದ್ದ ಟರ್ಕಿಗೆ ಏಟಿನ ಮೇಲೆ ಏಟು ಬೀಳ್ತಿವೆ. ಆ ದೇಶದ ಮೇಲೆ ಬಹುತೇಕ ಸಂಬಂಧಗಳು ಕಡಿತವಾಗ್ತಿವೆ. ಪಾಕ್ ಬೆನ್ನಿಗೆ ನಿಂತ ಟರ್ಕಿ ವಿರುದ್ಧ ಸಮರ ಸಾರಿರೋ ಭಾರತ ಟರ್ಕಿ ಮೂಲದ ಕಂಪನಿಗೆ ಭಾರತದಿಂದಲೇ ಕೋಕ್ ನೀಡಿದೆ. ಟರ್ಕಿಯ ಸೆಲೆಬಿ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿತ್ತು. ಸೆಲೆಬಿ ಸಂಸ್ಥೆಗೆ ಗೇಟ್ ಪಾಸ್ ಕೊಟ್ಟಿದೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ. ಜೊತೆಗೆ ದೆಹಲಿಯ ಜಾಮಿಯಾ ಇಸ್ಲಾಮಿಯಾ ವಿವಿ ಜೊತೆಗಿನ ಒಪ್ಪಂದ ರದ್ದು ಮಾಡಲಾಗಿತ್ತು. ಟರ್ಕಿ ವಿದ್ಯಾರ್ಥಿಗಳಿಗೂ ಭಾರತಕ್ಕೆ ನಿಷೇಧ ಸಾಧ್ಯತೆ ಇದೆ. ಈಗಾಗಲೇ ಟರ್ಕಿ ಪ್ರವಾಸದ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದು, ಟರ್ಕಿಯ ಆಪಲ್ ಆಮದಿಗೂ ಭಾರತದ ವ್ಯಾಪಾರಿಗಳು ಬಾಯ್ಕಾಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನಮ್ಮ ಸೈನಿಕರ ಶೌರ್ಯ ಮತ್ತು ಪರಾಕ್ರಮವನ್ನ ದೇಶ ಮಾತ್ರವಲ್ಲ ವಿಶ್ವವೇ ಶ್ಲಾಘಿಸುತ್ತಿದೆ. ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಕೂಡ ಸೈನಿಕರಿಗೆ ಸಲಾಂ ಅಂದಿದ್ದಾರೆ. ಆದ್ರೆ ಯಾವಾಗ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಘೋಷಣೆ ಆಯ್ತು, ರಾಜಕೀಯ ಜಟಾಪಟಿ ಶುರುವಾಗತೊಡಗಿದೆ. ಕಾರ್ಯಾಚರಣೆಯನ್ನ ಇಷ್ಟಕ್ಕೆ ನಿಲ್ಲಿಸಬಾರದಿತ್ತು, ಪಾಕ್ಗೆ ಮತ್ತಷ್ಟು ಪಾಠ ಕಲಿಸಬೇಕಿತ್ತು ಅಂತೆಲ್ಲ ಚರ್ಚೆಗಳಾಗ್ತಿವೆ. ಅಷ್ಟೇ ಅಲ್ಲ, ಭಾರತದ ಪ್ರಧಾನಿಯನ್ನ ಬಿಟ್ಟು ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದೇಕೆ ಅನ್ನೋ ವಿಚಾರದಲ್ಲಿ ಭಾರೀ ಚರ್ಚೆಗಳೇ ನಡೀತಿವೆ. ಈ ಮಧ್ಯೆ ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ದುರಹಂಕಾರದ ಮಾತುಗಳ ಮೂಲಕ ಭಾರತದ ಸೇನಾಪಡೆಯ ಕಾರ್ಯವೈಖರಿಯನ್ನೇ ಪ್ರಶ್ನಿಸಿದ್ದಾರೆ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ನಿಮ್ಮ ಟಿವಿಗಳಲ್ಲೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿವಿಯವರು ಹೇಳಿದ್ರ? ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ದಾಳಿಯಲ್ಲಿ ಭಾರತದ ಎಷ್ಟು ಮಂದಿ ಸಾವಿಗೀಡಾಗಿದ್ದರು ಎಂಬುದನ್ನು ಭಾರತದಲ್ಲಿ LKG ಓದುವ ಮಕ್ಕಳು ಕೂಡ ಹೇಳ್ತಾರೆ. ಆದ್ರೆ ಈ ಉದ್ದಟ ಶಾಸಕ 26-28 ಎನ್ನುವ ಮೂಲಕ ತನ್ನ ಬೌದ್ಧಿಕ ದಿವಾಳಿತನವನ್ನ ಬಯಲು ಮಾಡಿದ್ದಾರೆ. ಕೊತ್ತೂರು ಮಂಜುನಾಥ್ ಹೇಳಿಕೆಯ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಇವರು ಎಷ್ಟು ಥರ್ಡ್ ರೇಟ್ ಪೊಲಿಟಿಷಿಯನ್ಸ್ ಇದ್ದಾರೆ.
ಇವರು ಥರ್ಡ್ ರೇಟ್ ಪೊಲಿಟಿಷಿಯನ್ಸ್ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಥರ್ಡ್ ರೇಟ್ ಪೊಲಿಟಿಷಿಯನ್ನ ಜನ ತಿರಸ್ಕರಿಸಬೇಕು, ಇವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರಬಹುದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. ಮತ್ತೆ ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಚಿಲ್ಲರೆಗೆ ಮಾತಾಡುವಂಥದ್ದು ಯಾಕೆ ಮಾತಾಡ್ತಾರೋ ಏನೋ ಅಂತ ನಂಗೆ ಅರ್ಥ ಇಲ್ಲ. ನಾನು ಹೇಳ್ತೀನಿ, ಈ ಚಿಲ್ಲರೆಗೆ ಮಾತಾಡೋಂಥ ವ್ಯಕ್ತಿಗಳದ್ದು ಸ್ಟೇಟ್ಮೆಂಟ್ ತೆಗೆದುಕೊಳ್ಬಾರ್ದು. ಕರೆ ಅಂದರೆ ಎಲ್ಲಿ ಒಬ್ಬ ಅಲ್ಲಿ ಕೋಲಾರದಲ್ಲಿ ಎಲ್ಲಿ ಅಸ್ತಿತ್ವ ಇರುವಂಥ ವ್ಯಕ್ತಿ ಇಡೀ ದೇಶದ ಬಗ್ಗೆ ಮಾತಾಡ್ತಾರೆ. ಶಶಿ ತರೂರ್ ಸ್ಟೇಟ್ಮೆಂಟ್ ತಿಳ್ಕೊಂಡ್ಬಿಡ್ಲಿ, ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲಿ ಅವರು, ಹೇಳ್ತೀನಿ ನಾನು. ಭಯೋತ್ಪಾದನೆ ಕಿತ್ತು ಹಾಕಬೇಕಾದ್ರೆ ಬೇರು ಸಮೇತ ಕೀಳಬೇಕು. ಕದನ ವಿರಾಮ ಯಾಕೆ ನಿಲ್ಲಿಸಿದ್ರು ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾಯಕರು ಅಮೆರಿಕಾದ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಕದನ ವಿರಾಮ ಘೋಷಿಸಿದೆ ಅಂತ ಆರೋಪಿಸಿದ್ದಾರೆ. ಕೈ ನಾಯಕರಾಗಿ ಹೇಳಿಕೆಗಳಿಗೆ ಸಿಟ್ಟಾಗಿರುವ ಬಿಜೆಪಿ ನಾಯಕರು ಇದೆಲ್ಲ ಕಾಂಗ್ರೆಸ್ನವರು ಮೋದಿಯವರ ಯಶಸ್ಸು ಸಹಿಸಲಾಗದೆ ಮಾಡುತ್ತಿರುವ ಆರೋಪ ಎನ್ನುತ್ತಿದ್ದಾರೆ. ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು. ಈ ಅವಕಾಶನ ಉಪಯೋಗಿಸ್ಕೊಂಡು ಉಗ್ರರ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅಲ್ಲೇನು ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಪಹಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿ ಆದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ? ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದ್ರೆ ಅದು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಇರ್ಬೋದು, ಸಂತೋಷ್ ಲಾಡ್ ಅವರ ಹೇಳಿಕೆ ಇರ್ಬೋದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು, ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರ್ಬೋದು. ಮತ್ತೆ ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ. ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ನಮ್ಗೆ ಬೇಕಾಗಿಲ್ಲ. ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಬಯಸ್ತಾ ಇದ್ದೀವಿ. ಬೆಳಗ್ಗೆ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿನ್ನೂ ಇಡೀ ಟಿ ವಿ ಮೀಡಿಯಾದಲ್ಲಿ ಬಂತು. ಇದಕ್ಕೆ ನಾನು ಅವರು ಮಧ್ಯಸ್ಥಿಕೆ ವಹಿಸಿಲ್ಲ, ನಾ ಇಂಟರ್ವ್ಯೂನ್ ಆಗಿಲ್ಲ, ಅದು ಎರಡೂ ದೇಶಗಳು ಅವರು ನಿರ್ಧಾರ ಕೈಗೊಂಡಿದ್ದು ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಅವಹೇಳನಾ ಕೇಸ್. ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ವಿರುದ್ಧ ಪ್ರತಿಭಟನೆ. ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಉಗ್ರರ ಸಹೋದರಿ ಅಂದಿದ್ದ ಮಧ್ಯಪ್ರದೇಶ ಸಚಿವ ವಿಜಯ್ ಶಾಗೆ ಇಡೀ ದೇಶವೇ ಛೀತು ಅಂತಿದೆ. ದೇಶದ ಹೆಮ್ಮೆಯ ಮಗಳನ್ನ ಅವಮಾನಿಸಿದ ಬಿಜೆಪಿಯ ವಿಜಯ್ ಶಾ ವಿರುದ್ಧ ಆಕ್ರೋಶದ ಕಿಚ್ಚು ಭುಗಿಲೆದ್ದಿದೆ. ವಿಜಯ್ ಶಾರನ್ನ ಶಾಸಕ ಸ್ಥಾನದಿಂದ ಅಮಾನತು ಮಾಡಬೇಕು ಅಂತ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಆಗ್ರಹಿಸಿದೆ. ಕಪ್ಪು ಬಟ್ಟೆ ಧರಿಸಿ ರಾಜಭವನಕ್ಕೆ ತೆರಳಿದ್ದ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಇತ್ತ ರಾಜಸ್ಥಾನದಲ್ಲೂ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿತ್ತು. ಬ್ಯಾನರ್ನಲ್ಲಿ ವಿಜಯ್ ಶಾ ನಾಲಿಗೆಗೆ ಉದ್ದದ ಬಟ್ಟೆ ಕಟ್ಟಿ ನಾಲಿಗೆ ಹರಿಬಿಟ್ಟವ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರ ಹುಟ್ಟಡಗಿಸುವ ಕೆಲಸವನ್ನು ಭಾರತ ಮಾಡಿದೆ. ಈಗಲೂ ರಾಜಕೀಯ ಬದಿಗಿಟ್ಟು ವೈರಿ ರಾಷ್ಟ್ರಕ್ಕೆ ಸರಿಯಾದ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಿದ್ದಾಗ ಮಾತ್ರ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕುವ ಸಂಕಲ್ಪ ಸಾಕಾರಗೊಳ್ಳಲು ಸಾಧ್ಯ. ಆದ್ರೆ ನಮ್ಮದೇ ನಾಯಕರು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಜನರಿಗೆ ಒಂದಿಷ್ಟು ಬಿಟ್ಟಿ ಮನರಂಜನೆ ಸಿಗುತ್ತದೆಯೇ ಹೊರತು ಅದರಿಂದ ಲಾಭ ಆಗುವ ಲಕ್ಷಣಗಳೇನೂ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಾಸಕರಾದಂಥವರಿಗೆ ಸ್ವಲ್ಪನಾದರೂ ಕೂಡ ಪರಿಜ್ಞಾನ ಅನ್ನೋಂಥದ್ದು ಇರಲೇಬೇಕು. ಯಾಕಂದರೆ ತಾವು ಯಾವುದರ ಬಗ್ಗೆ ಮಾತನಾಡ್ತೀವಿ, ಎಲ್ಲ ವಿಚಾರದ ಬಗ್ಗೆ ಕೂಡ ತನಗೆಲ್ಲ ಗೊತ್ತಿದೆ ಅನ್ನೋಂತಹ ರೀತಿಯಲ್ಲಿ ಉದ್ದಟತನದಿಂದ ಮಾತನಾಡುವಂಥದ್ದನ್ನು ಕೊತ್ತೂರು ಮಂಜುನಾಥ್ ಅಂತವರು ನಿಲ್ಲಿಸಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬೂಟಾಟಿಕೆ ಅನ್ನುವಂತಹ ಪದವನ್ನು ಭಾರತದ ಸೇನಾಪಡೆಗಳ ಬಗ್ಗೆ ಬಳಕೆ ಮಾಡೋದಿದೆಯಲ್ಲ, ಇದು ಯಾರು ಕೂಡ ಒಪ್ಕೊಳ್ಳುವಂತಹ ಮಾತುಗಳಲ್ಲ. ಈ ರೀತಿಯಂಥ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ಅವರ ತಿಳುವಳಿಕೆಯ ಮಟ್ಟ ಎಂಥದ್ದು ಅನ್ನುವಂಥದ್ದನ್ನು ಅವರೇ ತೋರಿಸ್ಕೊಡ್ತಾ ಇರುವಂಥದ್ದು, ಅವರೇ ಜಗಜ್ಜಾಹೀರು ಮಾಡಿಕೊಡ್ತಾ ಇರುವಂಥದ್ದು ಸ್ಪಷ್ಟ ಇದೆ.